ಈ ಪುಟಾಣಿ ಕೇಕ್ಗಳು, ಕಪ್ ಕೇಕ್ಗಳು ಬರೀ ಗೋಧಿ ಹಿಟ್ಟು, ಬೆಲ್ಲ ಹಾಗೆ ತುಪ್ಪದಲ್ಲಿ ಮಾಡಿರೋದು ಅಂತಂದರೆ ನೀವು ನಂಬ್ತೀರಾ? ಹೌದು. ಸೊ ಇಲ್ಲಿ ನಾನು ನನ್ನ ಮಗಳಿಗೋಸ್ಕರ ಮನೆಯಲ್ಲೇ ಪುಟ್ಟದಾಗಿ ಕಪ್ ಕೇಕ್ಸ್ನ, ಚಾಕ್ಲೇಟ್ ಕಪ್ ಕೇಕ್ಸ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿರೋದು. ಹಾಗೆ ಓವನ್ ಕೂಡ ಬೇಕಾಗಿಲ್ಲ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಬ್ಬಿಣ ಹಂಚ ಮೇಲೆ ಇಲ್ಲಿ ಒಂದು ನಾವು ಪಡ್ಡು ಮಾಡ್ತೀವಲ್ವ, ಆ ಹಂಚನ್ನ ಇಟ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಒಂದು ಗ್ಲಾಸಷ್ಟು ಹಾಲು ತೊಗೊಳ್ತಾ ಇದ್ದೀನಿ. 1 ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಆಮೇಲೆ 1 ಬಟ್ಲಷ್ಟು ನಾನು ಬೆಲ್ಲದ ಪುಡಿ ಕೂಡ ತೊಗೊಳ್ತಾ ಇದ್ದೀನಿ ಇಲ್ಲಿ. ಈಗ ಇದಕ್ಕೆ 2 ಚಮಚದಷ್ಟು ಕೋಕೋ ಪೌಡರ್ನ ಸೇರಿಸ್ಬೇಕು. ನೋಡಿ, ನಾನು ಒಂದು ಚಿಕ್ಕ ಬಟ್ಲಲ್ಲಿ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ 2 ಸ್ಪೂನ್ ಏನೇ ಇರೋದು. ಸೊ ಆಮೇಲೆ 1 ಚಮಚದಷ್ಟು ವೆನಿಲಾ ಎಸೆನ್ಸ್ನ ತೊಗೋಬೇಕು, ಅದು ಕೂಡ ನೀವು ಸೇರಿಸಿ. ಆಮೇಲೆ 1 ಚಮಚದಷ್ಟು ಬೇಕಿಂಗ್ ಪೌಡರ್ನ ಹಾಕಿದೆ. ಆಮೇಲೆ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ವಿಸ್ಕ್ ಮಾಡಬೇಕು. ಲಂಪ್ಸ್ ಯಾವುದೂ ಇರಬಾರ್ದು, ಗಂಟುಗಳು ಯಾವುದೂ ಇರಬಾರ್ದು ಹಿಟ್ಟಲ್ಲಿ. ಆ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ತುಪ್ಪ ಕೂಡ ಸೇರಿಸ್ಬಿಡ್ಬೋದು, ಬಟ್ ನಾನು ಸ್ವಲ್ಪ ಬೀಟ್ ಮಾಡಿದಾದ ನಂತರ ತುಪ್ಪ ಸೇರಿಸ್ದೆ ಇಲ್ಲಿ. ಸೊ ನೋಡಿ, ಒಂದು ಲಂಪ್ಸು ಇಲ್ದಂಗೆ, ಕೈ ಬಿಡ್ದಂಗೆ ಚೆನ್ನಾಗಿ ಬೀಟ್ ಮಾಡಿ. ಆಮೇಲೆ ಇದಕ್ಕೆ ನಾನು ಒಂದು 3 ಚಮಚದಷ್ಟು ಇಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಹಿಟ್ಟು ಹಾಲು ಹಾಕ್ತಿರಲ್ವ, ಅವಾಗೇ ತಕ್ಷಣವೇ ನೀವು ತುಪ್ಪ ಕೂಡ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿದಾದ ನಂತರ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿದಾದ ನಂತರ ತಿರ್ಗಾ ಮತ್ತೆ ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ. ತೀರ ತೆಳು ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳಿದ್ದು ಕ್ವಾಂಟಿಟಿಲೇ ಮಾಡಿದರೆ ಇದು ಆ್ಯಕ್ಚುಲಿ ಒಂದು 2-3 ಬ್ಯಾಚಷ್ಟು ನೀವು ಆರಾಮಾಗಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಆಲ್ಮೋಸ್ಟ್ 3-4 ಡೇಸು ಮಕ್ಕಳು ಓಡಾಡ್ಕೊಂಡು ತಿಂತಾರೆ ಇದನ್ನು. ಮನೆಯದಲ್ವ, ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇದು ಕಡಾಯಿ ಆಲ್ರೆಡಿ ಕಾದಿತ್ತು. ಸೊ ನೀವೇನು ಹಿಟ್ಟನ್ನು ಇದನ್ನು ನೆನೆ ಇಡಬೇಕಾಗಿಲ್ಲ. ತಕ್ಷಣ ನೀವು ಬೀಟ್ ಮಾಡಿದಾದ ನಂತರ ಈ ಥರ ಒಂದೊಂದು ಹನಿ ತುಪ್ಪನ ಹಾಕಿಬಿಟ್ಟು ಅಲ್ಲಿ ನೀವು ಇದನ್ನು ಒಂದೊಂದು ಚಮಚ ಇದು ಎಲ್ಲದಕ್ಕೂ ಹಾಕ್ಕೊಂಡು ಬರಬೇಕು, ತೆಗ್ಗುಗಳಲ್ಲಿ, ಈ ಪಡ್ಡು ಮಣಿ ತೆಗ್ಗುಗಳಲ್ಲಿ. ಸೊ ನಾನಿಲ್ಲಿ ಒಂದು ಚಮಚ ಚುಚ್ಬಿಟ್ಟು ನೋಡ್ತಾ ಇದ್ದೀನಿ ಇದಕ್ಕೇನಾದರೂ ಅಂಟುತ್ತಾ ಅಂತ. ಏನೂ ಅಂಟಿರಲಿಲ್ಲ. ಸೊ ಅದಾದ ನಂತರ ಇಲ್ಲಿ ನಮ್ಮ ಮಿನಿ ಕಪ್ ಕೇಕ್ಸು ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ಥರದ ಎಗ್ಗು ಅಥವಾ ಮೈದಾ ಅಥವಾ ಶುಗರ್ನ ನಾನು ಯೂಸ್ ಮಾಡಿಲ್ಲ. ತುಂಬಾ ರುಚಿಯಾಗಿತ್ತು. ಆಲ್ಮೋಸ್ಟ್ ಓರಿಯೋ ಬಿಸ್ಕೆಟ್ಸ್ ಇರುತ್ತಲ್ವ, ಆ ಥರ ಟೇಸ್ಟ್ ಬಂದಿದೆ ಅಂತ ನನ್ನ ಮಗಳು ಹೇಳ್ತಾ ಇದ್ಲು. ನನಗಂತೂ ತುಂಬಾ ಖುಷಿಯಾಯಿತು. ನೀವು ಕೂಡ ಮನೇಲಿ ಈ ಥರ ಮಕ್ಕಳಿಗೆ ಏನಾದರೂ ಎಕ್ಸೈಟಿಂಗಾಗಿ ಟ್ರೈ ಮಾಡಿ ಕೊಡಿ. ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ನೀವುಗಳು ಟ್ರೈ ಮಾಡಿ ಹೇಗೆ ಬಂತು ರಿಸಲ್ಟ್ಸ್ ಅನ್ನೋದನ್ನು ಪ್ಲೀಸ್ ಕಾಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.